ಗೌರವ್ ತಿವಾರಿನು ಈ ಜಗದ್ಲಿಂತ ಬಂದ್ಮೇಲೆ ಬಾಳ ಅಂದ್ರ ಬಾಳ ಹೆದರಿದ್ರ. ನಿಮಗೆ ಇದನ್ನ ಕೇಳಿಸ್ಕೊಂಡ್ರೆ ಹೆಂಗ ಅನಸ್ತೈತಿ? ಒಂದ್ ಜಗದಾಗ 50,000ಕಿನ್ನೂ ಜಾಸ್ತಿ ಮಂದಿದ ಡೆತ್ ಆಗಿತ್ತ. ಅಂಡ್ ಎಲ್ಲಾರ್ಕಿನ್ನ ದೊಡ್ಡ ವ್ಯಕ್ತಿ ಮತ್ತು ಗೋಸ್ಟ್ ಹಂಟರ್ ಆಗಿರುವಂತ ಗೌರವ್ ತಿವಾರಿ ಇವ್ರ ಯಾವತ್ತೂ ಹೆದರ್ಲಾರ್ದವ್ರ ಆ ಜಗದ್ಲಿಂತ ವಾಪಸ್ ಬಂದ್ಮೇಲೆ ಬಾಳ ಹೆದರ್ತಾರ. ಅಂಡ್ ಸ್ವಲ್ಪ ಡೇಸ್ ಆದ್ಮೇಲೆ ಇವ್ರದ ಡೆತ್ ಆಗ್ತೈತಿ. ಗೌರವ್ ತಿವಾರಿ ಇವ್ರು ನಮ್ ಇಂಡಿಯಾದ ಎಲ್ಲಾರ್ಕಿನ್ನ ಮೊದಲು ಮತ್ತೆ ಎಲ್ಲಾರ್ಕಿನ್ನ ದೊಡ್ಡ ಪ್ರೊಫೆಷನಲ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿದ್ರ. ಅಂಡ್ ಇವ್ರ 6,000ಕಿನ್ನೂ ಜಾಸ್ತಿ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರ. ಇವ್ರು ಯಾವ ಜಾಗಕ್ಕೆ ಹೋಗ್ತಿದ್ರು ನೋಡ, ಆ ಜಾಗದಾಗ ಸೈಂಟಿಫಿಕ್ ಸೊಲ್ಯೂಷನ್ ಒಂದು ಹುಡ್ಕಾಕ ನೋಡ್ತಿದ್ರ. ಅಂಡ್ ಇವ್ರು ಒಂದ್ಸಲ ತೆಹರ್ ಮೈನ್ಸ್ ಒಳಗಡೆ ಇರುವಂತಹ ವಸ್ತುಗಳನ್ನ ನೋಡಿದಾಗ ಗೌರವ್ ತಿವಾರಿ ಅವ್ರದ ಮೈಯ ಬೆಚ್ಚ ಬೀಳ್ತೈತಿ. 1990ರಾಗ ದೇಹರ್ ಮೈನ್ಸ್ ಒಳಗ ವರ್ಕರ್ಸ್ ಗಳಿಗೆ ಏನು ಸೇಫ್ಟಿನೂ ಇರ್ಲಿಲ್ಲ ಅಂಡ್ ಯಾವ್ದು ವೆಂಟಿಲೇಷನ್ ಇರ್ಲಿಲ್ಲ. ಅಂಡ್ ಅದ್ರ ಸಲುವಾಗಿ ಅಲ್ಲಿರುವಂತಹ ವರ್ಕರ್ಸ್ ಗಳ ಬ್ಲಡ್ ಕಫಿಂಗ್ ಲಿಂತ 50,000ಕಿನ್ನೂ ಜಾಸ್ತಿ ಮಂದಿ ಸಾವನ್ನಪ್ತಾರ. ಅಂಡ್ ಈ ಘಟನೆ ಆದ್ಮೇಲೆ ಅಲ್ಲಿ ಲೋಕಲ್ಸ್ ಏನ್ ಹೇಳ್ತಾರಪ್ಪ ಅಂದ್ರ, ಅಲ್ಲೇ ರಾತ್ರಿ ಟೈಮ್ ಒಳಗ ಅಲ್ಲೇ ಮಂದಿ ಚೀರಾಡುವ ವಾಯ್ಸ್ ಕೇಳಿಸ್ತಂತ ಹೇಳ್ತಾರ. ಅಂಡ್ ಲೋಕಲ್ಸ್ ಅನ್ನೋ ಪ್ರಕಾರ ನಾವು ಆ ರಾತ್ರಿ ಅಲ್ಲೇ ಒಟ್ಟ ಹೋಗ್ಬಾರ್ದಂತ ಹೇಳ್ತಾರ. ಅಂಡ್ ನೀವು ಇದನ್ನ ಸಜೆಷನ್ ಆದ್ರೂ ತಗೋಬಹುದು ಅಂಡ್ ಆಸ್ ಅ ವಾರ್ನಿಂಗ್ ಆದ್ರೂ ತಗೋಬಹುದು ಅಂತ ಒನ್ ಡೇ ಗೌರವ್ ತಿವಾರಿ ಅವರು ಡಿಸೈಡ್ ಮಾಡ್ತಾರ. ಅಂಡ್ ದೇಹರ್ ಮೈನ್ಸ್ ಹೋಗಬೇಕಂತ ಡಿಸೈಡ್ ಮಾಡ್ತಾರ. ಅಂಡ್ ಅಲ್ಲಿರುವಂತ ಪೂರ ಜಗನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇರ್ತಾರ. ಅಂಡ್ ಅಲ್ಲಿ ಜನ ಹೇಳೋ ಪ್ರಕಾರ ಅದ್ ಕರೇನೋ ಸುಳ್ಳು ಅಂತಂದ ನೋಡಿಸೊಳಗೆ ಆ ಜಗಕ್ಕ ಬರ್ತಾರ. ಅಂಡ್ ಗೌರವ್ ತಿವಾರಿ ಅವ್ರ ಟೀಮ್ ತಗೊಂಡ ಆ ಜಗದ ಕಡೆಗ ಹೊರಡ್ತಾರ. ಅಂಡ್ ಅವ್ರ ಟೀಮ್ ಜೊತೆ 3 ಗಂಟೆಗೆ ಹೋದಾಗ ಅಲ್ಲಿ ಟೋಟಲಿ ಕತ್ಲ ಇರ್ತೈತಿ. ಅಂಡ್ ಅವ್ರ ಒಳಗ್ ಹೋದಾಗ EMF ಡಿಟೆಕ್ಟಿವ್ಸ್ ಏನಿರ್ತಾವಲ್ಲ ಅಂಡ್ ಮತ್ 3 ಕ್ಯಾಮ್ರಾಗಳು ಓದಿರ್ತಾರ ಅವ್ರ ಜೊತೆ. ಅಂಡ್ ಅವ್ರು ಅನ್ಕೊಂಡಿರಂಗಿಲ್ಲ ಮುಂದ್ ಅವ್ರ ಜೊತೆ ಇಂಥ ಘಟನೆ ಆಗ್ತಿದಂತಂದ ಅವ್ರ ಲೈಫ್ ಒಳಗ ಅವ್ರು ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಗೌರವ್ ತಿವಾರಿ ಮತ್ತ ಅವ್ರ ಟೀಮ್ ಒಳಗಡೆ ಹೋದಾಗ ಅಲ್ಲಿ ಟೆಂಪರೇಚರ್ 10 ಡಿಗ್ರಿಕಿನ್ನೂ ಕೆಳಗ್ ಬಂದ್ಬಿಟ್ಟಿರ್ತೈತಿ. ಅಂಡ್ ಇನ್ನೊಂದ್ ಸ್ಕೇರಿ ವಿಚಾರ ಏನಪ್ಪಾ ಅಂದ್ರ, ಹಂಗ ನೀವ್ ಇಮ್ಯಾಜಿನ್ ಮಾಡ್ಕೊರಿ, ನೀವ್ ಎಂತ ಜಾಗಕ್ಕೆ ಹೋಗಿರಪ್ಪ ಅಂದ್ರ ಅಲ್ಲಿ 50,000ಕಿನ್ನೂ ಮಂದಿ ಸಾವನ್ನಪ್ಪಾರ. ಅಂಡ್ ನೀವ್ ಅಲ್ಲಿ ಒಳಗಡೆ ಎಂಟರ್ ಆದಾಗ ಆಟೋಮೆಟಿಕ್ಲಿ ಅಲ್ಲಿ ಟೆಂಪರೇಚರ್ 10 ಡಿಗ್ರಿಕಿನ್ನ ಕೆಳಗ್ ಹೋದಾಗ ಅವಾಗ ನಿಮ್ದು ಹೆಂಗಿರ್ತೈತಿ ರಿಯಾಕ್ಷನ್. ಅಂಡ್ ಅವಾಗ ಗೌರವ್ ತಿವಾರಿ ಅವ್ರ ಏನ್ ಹೇಳ್ತಾರಪ್ಪ ಅಂದ್ರ, ಅವ್ರ ಟೀಮ್ ತಗೊಂಡ ಪಟ್ ಸೊಲ್ಯೂಷನ್ ಹುಡ್ಕಾಕ ಸ್ಟಾರ್ಟ್ ಮಾಡ್ತಾರ. ಅಂಡ್ ಒಳಗ್ ಹೋದ ತಕ್ಷಣ EMF ಡಿಟೆಕ್ಟಿವ್ಸ್ ಬ್ಲಿಂಕ್ ಆಗಕ್ ಸ್ಟಾರ್ಟ್ ಆಗ್ತಾವ. ಅಂಡ್ ಅವ್ರವೇನ್ 3 ಕ್ಯಾಮ್ರಾಸ್ ಇರ್ತಾವಲ್ಲ ಅವೆಲ್ಲ ಗ್ಲಿಚ್ ಆಗಕ್ ಸ್ಟಾರ್ಟ್ ಮಾಡ್ತಾವ. ಅಂಡ್ ಆ ಘಟನೆ ಎಷ್ಟ್ ಜಾಸ್ತಿ ಆಗ್ತೈತಿಪ್ಪ ಅಂದ್ರ ಅವ್ರು ಹೇಳೋ ಪ್ರಕಾರ ಒಂದ್ ಕ್ಷಣ ಅವ್ರೆಲ್ಲಾರು ಬಾಳ ಅಂದ್ರ ಬಾಳ ಹೆದರಿ ಬಿಡ್ತಾರ. ಅಂಡ್ ಅವಾಗ ಗೌರವ್ ತಿವಾರಿ ಅವ್ರ ಟೀಮ್ ಯಾವ್ದೋ ಪ್ಯಾರಾನಾರ್ಮಲ್ ಎನರ್ಜಿದ ಉಸಿರಾಟ ಅವ್ರಿಗೆ ಸ್ಪಷ್ಟವಾಗಿ ಫೀಲ್ ಆಗ್ತೈತಿ. ಅಂಡ್ ಅವ್ರಿಗೆ ಹೆಂಗ್ ಫೀಲ್ ಆಗ್ತೈತಿಪ್ಪ ಅಂದ್ರ ಆಜು ಬಾಜು ಯಾರೋ ಅದಾರಪ್ಪ ಅಂತಂದ ಫೀಲ್ ಆಗಕ್ ಸ್ಟಾರ್ಟ್ ಆಗ್ತೈತಿ. ಅಂಡ್ ಯಾರೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡತಾರ ಅಂತಂದ ಗೌರವ್ ತಿವಾರಿ ಅವ್ರಿಗೆ ಹಂಗ ಅನಿಸ್ತೈತಿ. ಅಂಡ್ ಅವಾಗ ಗೌರವ್ ತಿವಾರಿ ಅವ್ರ ಜೊತೆ ಇನ್ನೂ ಒಂದ್ ವಿಚಿತ್ರ ಘಟನೆ ನಡೆದ್ ಬಿಡ್ತೈತಿ. ಅಂಡ್ ಅವ್ರಿಗೆ ಹೆಂಗ್ ಫೀಲ್ ಆಗಕ್ ಸ್ಟಾರ್ಟ್ ಆಗ್ತೈತಿ ಅಂದ್ರ ಅವ್ರಿಗೆ ಯಾರೋ ಒಬ್ರ ಟಚ್ ಮಾಡುವಂಗ್ ಫೀಲ್ ಆಗಕ್ ಸ್ಟಾರ್ಟ್ ಆಗ್ತೈತಿ. ಈ ಘಟನೆ ಎಷ್ಟ್ ಜಾಸ್ತಿ ಆಗ್ತೈತಪ್ಪ ಅಂದ್ರ ಅಲ್ಲೊಬ್ರ ಹೆಣ್ಣು ಮಗಳ ಜೋರಾಗಿ ಚೀರಾಡೋ ಶಬ್ದ ಕೇಳಿಸ್ತೈತಿ. ಅಂಡ್ ಸುತ್ತಮುತ್ತಲು ನೋಡಿದಾಗ ಅಲ್ಲಿ ಯಾರು ಇರಂಗಿಲ್ಲ. ಅಂಡ್ ಇವ್ರದೇನ್ ಕ್ಯಾಮ್ರಾ ಇರ್ತಾವಲ್ಲ ಅದು ಪೂರ ಝೀರೋ ಆಗ್ಬಿಡ್ತೈತಿ, ಪೂರ ಬ್ಯಾಟ್ರಿ ಲೋ ಆಗ್ತೈತಿ. ಅಂಡ್ ಇನ್ನೂ ಒಂದ್ ಸ್ಕೇರಿ ವಿಚಾರ ಏನಪ್ಪಾ ಅಂದ್ರ, ಇವ್ರದೇನ್ ಇನ್ನೂ ಒಂದ್ ಬ್ಯಾಕಪ್ ಕ್ಯಾಮ್ರಾ ಓದಿರ್ತಾರಲ್ಲ ಅದನ್ನ ಚೆಕ್ ಮಾಡಿ ನೋಡಿದಾಗ ಅದು ಟೋಟಲಿ ಝೀರೋ ಆಗಿರ್ತೈತಿ. ಅಂಡ್ ಇದನ್ನೆಲ್ಲ ನೋಡಿ ಅವ್ರ ಟೀಮ್ ವಾಪಸ್ ಹೋಗ್ಬಿಡಾಕ್ ನೋಡ್ತೈತಿ ಅಲ್ಲಿಂತ. ಅಂಡ್ ಅವಾಗ ಗೌರವ್ ತಿವಾರಿ ಅವ್ರದ ಟೀಮ್ ಕರ್ಕೊಂಡ ವಾಪಸ್ ಹೋಗ್ಬಿಡ್ತಾರ. 7th ಜುಲೈ ಗೌರವ್ ತಿವಾರಿ ಅವ್ರದ ಅಪಾರ್ಟ್ಮೆಂಟ್ ಒಳಗ ಮಿಸ್ಟೀರಿಯಸ್ ಡೆತ್ ಆಗ್ತೈತಿ. ಅಂಡ್ ವಿಚಿತ್ರ ಏನಪ್ಪಾ ಅಂದ್ರ ಕೈ ಒಳಗ ಯಾವುದೇ ಸುಸೈಡ್ ನೋಟು ಇರಂಗಿಲ್ಲ ಅವ್ರ ಕೈ ಒಳಗ. ಅಂಡ್ ಅದನ್ನ ಅವ್ರ ಫ್ಯಾಮಿಲಿನೂ ಬಿಲೀವ್ ಮಾಡಕ್ ಸ್ಟಾರ್ಟ್ ಆಗ್ತೈತಿ ಸುಸೈಡ್ ಅಂತಂದ. ಅಂಡ್ ಅವ್ರದ್ದು ಡೆತ್ ಆಗೋಕಿನ್ನ ಮುಂಚೆ ಅವ್ರು ಹೇಳೋ ಪ್ರಕಾರ ನೆಗೆಟಿವ್ ಎನರ್ಜೀಸ್ಗಳು ಅವ್ರಿಗೆ ಕರಿಯಾತಿರುವಂಗ ಅನ್ಸಕ್ ಫೀಲ್ ಆಗಿರ್ತೈತಿ ಅವ್ರಿಗೆ. ಅಂಡ್ ಇನ್ನೂ ಒಂದ್ ಏನಪ್ಪಾ ಅಂದ್ರೆ ದೇವರ್ ಮಿಲ್ಸ್ ಗೌರವ್ ತಿವಾರಿ ಅವ್ರದ್ದು ಸಾಯುವಂಗ್ ಬಲವಂತ ಮಾಡ್ತು ಅಥವಾ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಇವ್ರದಕ್ ಹಿಂದೆ ಕಾರಣ ಆಗೈತಿ ಅಂತಂದ್ರ. ಅಂಡ್ ನಿಮ್ ಪ್ರಕಾರ ನಿಮ್ಗೆ ಏನ್ ಅನ್ನಿಸ್ತೈತಿ ಅಂತಂದ್ ಕಮೆಂಟ್ ಬಾಕ್ಸ್ ಒಳಗ್ ಖಂಡಿತ ತಿಳಿಸ್ರಿ. ಅಂಡ್ ಗಾಯ್ಸ್, ಇವತ್ತಿನವರೆಗೂ ಅಲ್ಲಿ ಲೋಕಲ್ಸ್ ಹೇಳೋ ಪ್ರಕಾರ ಅಲ್ಲಿ ರಾತ್ರಿ ಟೈಮ್ ಒಳಗ ಜೋರಾಗಿ ಹೆಣ್ಣು ಮಗಳ ಚೀರಾಡು ಶಬ್ದ ಕೇಳಿಸ್ತೈತಿ ಅಂತಂದ್ ಅಲ್ಲಿ ಜನ ಹೇಳ್ತಾರೆ. ಅಂಡ್ ನಿಮಗ್ ಹೆಂಗ ಅನಿಸ್ತಂತಂದ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ.
ನಾನ್ ನಿಮಗ್ ಸಿಗ್ತೇನೆ ಇನ್ನೂ ಒಂದ್ ಅಮೇಸಿಂಗ್ ವಿಡಿಯೋ ಒಳಗ. ಅಂಡ್ ಥ್ಯಾಂಕ್ ಯು ಅಂಡ್ ಬಾಯ್.